ದಕ್ಷಿಣ ಕನ್ನಡದಲ್ಲಿ ನಡೆದಂತಹ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮುಸ್ಲಿಂ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಮಂಗಳೂರಿನಲ್ಲಿ 2 ಪ್ರತೀಕಾರದ ಹತ್ಯೆಯಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆಯಾಯಿತು, ಅದಾದ ನಂತರ ರಹೀಂ ಹತ್ಯೆಯಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಎಸ್ಪೆಷಲಿ ಕರಾವಳಿಯಲ್ಲಿ ಕಾಂಗ್ರೆಸ್ನ ನಾಯಕರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಬದಲಾವಣೆಗೆ ಸ್ಥಳೀಯ ಮುಸ್ಲಿಂ ನಾಯಕರು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧವೂ ಆಕ್ರೋಶ ಇದೆ. ಗೃಹ ಸಚಿವರನ್ನ ಬದಲಾಯಿಸಬೇಕು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಬದಲಾಯಿಸಬೇಕು ಅನ್ನುವ ಒತ್ತಾಯ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳಿಂದಲೇ ಬರ್ತಾ ಇದೆ. ಇವತ್ತು ಸಭೆ ನಡೆಸಿದ್ರು ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳು. ಕಾಂಗ್ರೆಸ್ನ ಸದಸ್ಯತ್ವಕ್ಕೆ, ಕಾಂಗ್ರೆಸ್ನ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡುವ ನಿರ್ಧಾರವನ್ನು ಘೋಷಣೆ ಮಾಡೋದಕ್ಕೆ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ದೊಡ್ಡ ಹೈಡ್ರಾಮಾವೇ ನಡೀತು. ಬಂಟ್ವಾಳ ತಾಲೂಕಿನ ಕುರಿಯಾಳ ಬಳಿ ಮಂಗಳವಾರ ಮಧ್ಯಾಹ್ನ 3:30 ಸಮಯದಲ್ಲಿ ಮಚ್ಚು ಲಾಂಗುಗಳ ಮೂಲಕ ದಾಳಿಯಾಗಿತ್ತು. 3 ಗಂಟೆ ಸಮಯದಲ್ಲಿ ಮರಳು ಲಾರಿ ಓಡಿಸ್ತಾ ಇದ್ದಂತಹ ಅಬ್ದುಲ್ ರಹೀಂನನ್ನ ಸ್ಥಳದಲ್ಲೇ ಕೊಚ್ಚು ಕೊಂದು ಹಾಕಿದ್ರು. ಆತನ ಜೊತೆಗಿದ್ದ ಮತ್ತೊಬ್ಬ ಆತ ಗಾಯಗೊಂಡು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾನೆ. ಅಬ್ದುಲ್ ರಹೀಂ ಕೊಲೆಯಾದಂತಹ ಯುವಕ, ನಮ್ಮ ಸ್ಕ್ರೀನ್ ಮೇಲೆ ಆತನ ಫೋಟೋವನ್ನು ನೋಡ್ತಾ ಇದ್ದೀರಾ. ಅಬ್ದುಲ್ ರಹೀಂ ಹತ್ಯೆಯಾಗಿ 3 ದಿನ ಆಯಿತು. ದೊಡ್ಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಕರಾವಳಿಯಲ್ಲಿ. ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಸರಿ ಇಲ್ಲ, ಪೊಲೀಸರು ಕರ್ತವ್ಯ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ, ಸರ್ಕಾರ ಇಡೀ ಘಟನೆಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ದಕ್ಷಿಣ ಕನ್ನಡದಲ್ಲಿದೆ. ಈ ಕೊಲೆಯಾದ ನಂತರ ಮತ್ತೆ ರಿವೆಂಜ್ ತೆಗೆದುಕೊಳ್ಳುವಂತಹ ಮಾತುಗಳು ಬರ್ತಾ ಇದೆ. ರಹೀಂ ಹತ್ಯೆ ಬೆನ್ನಲ್ಲೇ ಒಂದು ಫೇಸ್ಬುಕ್ ಪೇಜ್ನ ಮೂಲಕ, ಟಾರ್ಗೆಟ್ ಬಾಯ್ ಅನ್ನುವಂತಹ ಫೇಸ್ಬುಕ್ ಪೇಜ್ನ ಮೂಲಕ ಬಜರಂಗ ದಳದ ನಾಯಕ ಭರತ್ ಕುಮ್ದೇಲ್ ವಿರುದ್ಧ ಆತನನ್ನು ಹತ್ಯೆ ಮಾಡ್ತೀವಿ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗಳ ಮೂಲಕ. ಭರತ್ ಕುಮ್ಡೇಲ್ SDPIನ ಕಾರ್ಯಕರ್ತ, ಅಶ್ರಫ್ ಹತ್ಯೆ ಪ್ರಕರಣದ ಆರೋಪಿ. ಆತನನ್ನು ಮುಗಿಸ್ತೀವಿ ಅಂತ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ. ಅಂದರೆ ಒಂದು ಹತ್ಯೆ ಆದರೆ ಮತ್ತೊಂದು ಹತ್ಯೆಯ ಬೆದರಿಕೆ ಪೋಸ್ಟ್ಗಳು ದಕ್ಷಿಣ ಕನ್ನಡದಲ್ಲಿ ಓಡಾಡೋದಕ್ಕೆ ಶುರುವಾಗ್ತವೆ. ಸುಹಾಸ್ ಶೆಟ್ಟಿ ಹತ್ಯೆಯಾದಾಗಲೂ ಕೂಡ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಪೋಸ್ಟ್ಗಳು ಬಂದವು, ಇನ್ಸ್ಟಾಗ್ರಾಮ್ ರೀಲ್ಸ್ಗಳಾದವು. ಅದಾದ ನಂತರ ಪೊಲೀಸರೇನು ಮಾಡಿದ್ರು? ನಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದೀವಿ, ಯಾವುದೇ ರಿವೆಂಜ್ಗೆ ಅವಕಾಶ ಇಲ್ಲ, ಲಾ ಅಂಡ್ ಆರ್ಡರ್ ಬಿಗಿ ಮಾಡಿದ್ದೀವಿ, ಈ ರೀತಿಯಾದಂತಹ ಹೇಳಿಕೆಗಳು ಬಂದವು. ಮಂಗಳವಾರ ಮಧ್ಯಾಹ್ನ ಅಬ್ದುಲ್ ರಹೀಂ ಹತ್ಯೆಯಾಯಿತು. ಸುಹಾಸ್ ಶೆಟ್ಟಿ ಹತ್ಯೆಯಾಗಿದ್ದು ಇದೇ ತಿಂಗಳು 1ನೇ ತಾರೀಕು. 26ನೇ ತಾರೀಕಿಗೆ ಮತ್ತೊಂದು ಹೆಣ ಬಿದ್ದಿದೆ ಕರಾವಳಿಯಲ್ಲಿ. ಹತ್ಯೆಗೆ ಹತ್ಯೆ, ಪ್ರತೀಕಾರಕ್ಕೆ ಪ್ರತೀಕಾರ ಅನ್ನೋದು ಮಂಗಳೂರಿನಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಹಾಳಾಗಿದೆ ಅನ್ನುವಂತಹ ಚರ್ಚೆ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಯಾದಾಗಲೂ ಕೂಡ ಇದೇ ರೀತಿಯ ಬಹಿರಂಗ ಪ್ರತೀಕಾರದ ಮಾತುಗಳು ಬಂದಿದ್ವು. ಅದಾದ ನಂತರ ಈಗಲೂ ಕೂಡ ಅಬ್ದುಲ್ ರಹೀಂ ಹತ್ಯೆಯಾದ ನಂತರ ಪ್ರತೀಕಾರದ ಮಾತುಗಳು ಬರ್ತಾ ಇದ್ದಾವೆ. ಹಾಗಿದ್ರೆ ಕರಾವಳಿಯಲ್ಲಿ ಹತ್ಯೆಗೆ ಹತ್ಯೆ, ಪ್ರತೀಕಾರಕ್ಕೆ ಪ್ರತೀಕಾರ ಎಷ್ಟು ಘಟನೆಗಳು ನಡೆದಿವೆ ಒಂದೊಂದಾಗಿ ನೋಡೋಣ. ಒಂದು ಪ್ರಕರಣ 1, 2027 ಜೂನ್ 21ನೇ ತಾರೀಕು, 2017 ಜೂನ್ 21ನೇ ತಾರೀಕು ಅಶ್ರಫ್ ಖಲಾಯಿ ಕೊಲೆ ಆಯಿತು.
ಅದಕ್ಕೆ ಪ್ರತೀಕಾರವಾಗಿ ನಡೆದದ್ದು ಶರತ್ ಮಡಿವಾಳ ಹತ್ಯೆ 2017 ಜುಲೈ 4. ಅಂದರೆ 15 ದಿನದ ಅಂತರದಲ್ಲಿ ಪ್ರತೀಕಾರ ಆಯಿತು ಅಶ್ರಫ್ ಹತ್ಯೆಗೆ. ಇದಾದ ನಂತರ ಪ್ರಕರಣ 2, ಎರಡನೇ ಉದಾಹರಣೆಯನ್ನು ಕೊಡ್ತೀನಿ. 2018 ಜನವರಿ 3 ದೀಪಕ್ ರಾವ್ ಹತ್ಯೆಯಾಗುತ್ತೆ. ಅದಕ್ಕೆ ಪ್ರತೀಕಾರ 2018 ಜನವರಿ 3 ಅವತ್ತು ರಾತ್ರಿನೇ ಬಶೀರ್ ಹತ್ಯೆಯಾಗುತ್ತೆ. ಅಂದರೆ ಮಂಗಳೂರಿನಲ್ಲಿ ಪ್ರತೀಕಾರದ ಕೇಸ್ಗಳು ಹೆಂಗಾಗ್ತಿವೆ ಅಂತ. ಮೂರನೇ ಉದಾಹರಣೆಯನ್ನು ಕೊಡ್ತೀನಿ. 2022 ಜುಲೈ 19 ಮಸೂದ್ ಕೊಲೆಯಾಗುತ್ತೆ. ಅದಾದ 6-7 ದಿನಕ್ಕೆ ಜುಲೈ 26ನೇ ತಾರೀಕು ಪ್ರವೀಣ್ ನೆಟ್ಟಾರು ಹತ್ಯೆಯಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದಂತಹ ಪ್ರಕರಣಗಳಿದವು ಇವು. ಮಸೂದ್ ಹತ್ಯೆಯಾಗುತ್ತೆ. ಮಸೂದ್ ಹತ್ಯೆಯಾದ 7 ದಿನಕ್ಕೆ ಪ್ರವೀಣ್ ನೆಟ್ಟಾರು ಹತ್ಯೆಯಾಗುತ್ತೆ. ಆಗ BJP ಸರ್ಕಾರ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ BJP ಕಾರ್ಯಕರ್ತರುಗಳು. ಅಫ್ಕೋರ್ಸ್ ಮಸೂದ್ ಹತ್ಯೆಯಾದಾಗಲೂ ಕೂಡ ಅದೇ ರೀತಿಯ ಆಕ್ರೋಶ ಮುಸ್ಲಿಂ ಸಮುದಾಯದ ಕಡೆಯಿಂದಲೂ ಬರುತ್ತೆ. ಇದು ಮೂರನೇ ಉದಾಹರಣೆ. ಪ್ರಕರಣ 4 ಫಾಜಿಲ್ ಕೊಲೆ. 2022 ಜುಲೈ 28ಕ್ಕೆ ಫಾಜಿಲ್ ಕೊಲೆಯಾಗಿದ್ದು ಕೂಡ ಪ್ರವೀಣ್ ನೆಟ್ಟಾರು ಕೊಲೆಗೆ ಪ್ರತೀಕಾರವಾಗಿ ಫಾಜಿಲ್ ಕೊಲೆ ಆಯಿತು 2022 ಜುಲೈ 18ಕ್ಕೆ. ಅದಕ್ಕೆ ಪ್ರತೀಕಾರ ಸುಹಾಸ್ ಶೆಟ್ಟಿಯ ಹತ್ಯೆ. ಈ ತಿಂಗಳ 1ನೇ ತಾರೀಕು ನಡೆದಂತಹ ಸುಹಾಸ್ ಶೆಟ್ಟಿಯ ಹತ್ಯೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ಅಬ್ದುಲ್ ರಹೀಂ ಹತ್ಯೆ ಅಂತ ಹೇಳಲಾಗ್ತಾ ಇದೆ. ಇದುವರೆಗೂ ಡೆಫಿನೆಟ್ ಆಗಲಿ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿ ಅಬ್ದುಲ್ ರಹೀಂ ಹತ್ಯೆ ಆಯಿತಾ ಅನ್ನೋದ್ರ ಬಗ್ಗೆ ಪೊಲೀಸರಿಂದಲೂ ಯಾವುದೇ ಸ್ಪಷ್ಟನೆ ಇಲ್ಲ. ನಿನ್ನೆ ADGP ಹಿತೇಂದ್ರ ಅವರಿಗೆ ಈ ಪ್ರಶ್ನೆಯನ್ನು ಪತ್ರಕರ್ತರು ಕೇಳಿದಾಗ, ಇದು ಪ್ರತೀಕಾರಕ್ಕಾಗಿ ನಡೆದ ಕೊಲೆಯ ಅಂತ ಪತ್ರಕರ್ತರು ಕೇಳಿದಾಗ, ನೀವು ಮಂಗಳೂರಿನಲ್ಲಿರೋರು ನಿಮಗೆ ಗೊತ್ತಿರುತ್ತೆ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತ ADGP ಹಿತೇಂದ್ರ ಮಾತಾಡಿದ್ರು. ಹಾಗಿದ್ರೆ ಈ ಸರಣಿ ಹತ್ಯೆಗಳು ನಿಲ್ಲುವುದು ಯಾವಾಗ ಅಬ್ದುಲ್ ರಹೀಂ ಹತ್ಯೆ ಆಯಿತು, ಒಂದರ ಹತ್ಯೆ ನಂತರ ಮತ್ತೊಂದು ಹತ್ಯೆಗಳಾಗ್ತವೆ, ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಈಗ ಅಬ್ದುಲ್ ರಹೀಂ ಹತ್ಯೆಯಾಗಿದೆ. ಹತ್ಯೆಯನ್ನು ವಿರೋಧಿಸಿ ಮುಸ್ಲಿಂ ಮುಖಂಡರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು. ಕರಾವಳಿಯ ಮುಸ್ಲಿಂ ನಾಯಕರು ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಮುಖಂಡರು ಅನ್ನುವಂತಹ ಪರಿಸ್ಥಿತಿ ಶುರುವಾಗಿದೆ. ಇವತ್ತು ಒಂದು ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ದೊಡ್ಡ ಹೈಡ್ರಾಮವೇ ಆಯಿತು. ರಾಜೀನಾಮೆ ಕೊಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಬೆಳಗ್ಗೆ ಮಾಡಲಾಗಿತ್ತು. ಆದರೆ ಸಭೆಯ ಆರಂಭದಲ್ಲಿ ಯೂಟರ್ನ್ ಮಾಡಿದ್ರು. 1 ವಾರ ಸಮಯ ನೀಡೋಣ ಅಂತ ಶಾಹುಲ್ ಹಮೀದ್ ಮಾತನಾಡಿದ್ರು. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ನಾಯಕ ಶಾಹುಲ್ ಹಮೀದ್, ಸಿದ್ದರಾಮಯ್ಯನವರು ಹೇಳಿದ್ದಾರೆ 1 ವಾರ ಸಮಯ ತೆಗೆದುಕೊಳ್ಳಿ, ಆಮೇಲೆ ಸರಿ ಮಾಡ್ತೀವಿ ಅಂತ. ಯಾವಾಗ ಶಾಹುಲ್ ಹಮೀದ್ ಈ ಮಾತನಾಡಿದ್ರು, ಕಾರ್ಯಕರ್ತರುಗಳು ಸಿಟ್ಟಾದ್ರು, ನಾಯಕರುಗಳು ಸಿಟ್ಟಾದ್ರು. ಅಲ್ಲೊಂದು ದೊಡ್ಡ ಹೈಡ್ರಾಮವೇ ನಡೀತು. ಮುಸ್ಲಿಂ ಮುಖಂಡರು ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ಕೊಡಲೇಬೇಕು ಅಂತ ಯುವಕರು ಪಟ್ಟು ಹಿಡಿದ್ರು. ಹಲವಾರು ಜನ ಒತ್ತಾಯದ ನಂತರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದ ಕಾರಣಕ್ಕಾಗಿ ಕೆಲವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಕೆಲವರಲ್ಲ, ಒಂದಷ್ಟು ನಾಯಕರು ಘೋಷಣೆ ಮಾಡಿದ್ರು. ಒಟ್ಟು 200ಕ್ಕೂ ಹೆಚ್ಚು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಮತ್ತು ಕಾಂಗ್ರೆಸ್ನ ಸ್ಥಾನಮಾನಗಳಿಗೆ. ಹೀಗೆ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಯಾರ್ಯಾರು ರಾಜೀನಾಮೆ ಕೊಟ್ಟರು? KPCCಯ ಪ್ರಧಾನ ಕಾರ್ಯದರ್ಶಿ MS ಮೊಹಮ್ಮದ್ ರಾಜೀನಾಮೆ ಕೊಟ್ಟರು. ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಹಮೀದ್ ರಾಜೀನಾಮೆಯನ್ನು ಕೊಟ್ಟರು. ಇವರ ಜೊತೆಗೆ 200ಕ್ಕೂ ಅಧಿಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯ ನಂತರ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಮಾತನಾಡಿದ್ರು. ಅವರ ಹೇಳಿಕೆಯನ್ನೊಮ್ಮೆ ಕೇಳ್ಕೊಂಡು ಬನ್ನಿ. ಗೃಹ ಮಂತ್ರಿಗಳು ಬಂದರು ಮಂಗಳೂರಿಗೆ, ಉಸ್ತುವಾರಿ ಮಂತ್ರಿಗಳು ಬಂದರು, ಮಾತಾಡಿದರು. ಆಂಟಿ ಕಮ್ಯುನಲ್ ವಿಂಗ್ ಮಾಡ್ತೇನೆ ಹೇಳಿಕೆ ಕೊಟ್ಟರು. ಆದರೆ ಬಂದು ಹೋದರು. ಆವತ್ತೇ ಬಿಜೆಪಿಯ ಜನಪ್ರತಿನಿಧಿಯೊಬ್ಬ ಈ ಸಮುದಾಯವನ್ನ ಕಂತ್ರಿಗಳು, ಕಳ್ಳರು, ಪೆಟ್ರೋಲ್ ಕಳ್ಳರು ಅವತ್ತೇ ಸಂಜೆಗಳು ಬೆಂಗಳೂರಿಗೆ ತಲುಪುವ ಮೊದಲು ಸ್ಟಾರ್ಟ್ ಆಗ್ತದೆ.
ಪ್ರಚೋದನಕಾರಿ ಮಾತುಗಳು. ಅಬ್ದುಲ್ ರಹೀಮ್ನ ಹತ್ಯೆ ಆಗ್ತದೆ. ನಾನು ಬಹಳ ಕೇಂದ್ರದಿಂದ ಹೇಳ್ತೇನೆ, ಹಾಗೆ ಆಗಬಾರ್ದಿತ್ತು, ಹಾಗೆ ಹೋಯಿತು. ರಹೀಮ್ ಎಂಬ ಅಮಾಯಕ ಪಿಕಪ್ಗೆ ಕೂತರನ್ನು ಎಳೆದು ಹಾಕಿ ಕಡಿತಾರೆ. ಈ ಜನರ ಆಕ್ರೋಶಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಸಾಧ್ಯ ಆಗಲಿಲ್ಲ. ಆಗ್ರಹ ಒಂದೇ ಇತ್ತು ಜಿಲ್ಲೆಯಾದ್ಯಂತ, ಯಾಕೆ ನೀವು ಈ ಹುದ್ದೆಯನ್ನು ಇಟ್ಕೊಂಡು ಮುಂದುವರಿತಾ ಇದ್ದೀರಿ, ಎಸೆದು ಬಿಡಿ ಅದನ್ನ. ಕೇವಲ ಪೊಲೀಸ್ ಅಧಿಕಾರಿಗಳನ್ನ ಉನ್ನತ ಮಟ್ಟದ ಪೊಲೀಸರ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಮಾಡಿದ್ರೆ ಈ ರೋಗ ನಿಲ್ಲುವುದಿಲ್ಲ. ತಳಮಟ್ಟದಲ್ಲಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಪರಿವಾರದ ಹಿನ್ನೆಲೆ ಇರುವಂತಹ ಪೊಲೀಸರು ಯಾರಿದ್ದಾರೆ ಅವರನ್ನ ಅಮೋಘವಾಗಿ ಬದಲಾವಣೆ ಮಾಡದಿದ್ದರೆ ಮತ್ತೆ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ನಮ್ಮ ಸ್ನೇಹಿತರೆಲ್ಲ ನಮಗೆ. ನಾನು ಸಹ ರಾಜೀನಾಮೆ ಪತ್ರವನ್ನು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಈಗಾಗಲೇ ನಾನು ಬರೆದುಕೊಂಡು ರೆಡಿ ಮಾಡಿದ್ದೇನೆ. ಒಂದು ವಾರದ ಕಾಲಾವಕಾಶ ಕೊಡಿ, ಒಂದು ವಾರದ ಕಾಲಾವಕಾಶ ಕೊಡಿ, ನಿಮ್ಮ ರಾಜೀನಾಮೆಯನ್ನು ತಗೊಳ್ಳಿ. ನಾನು ಹೇಳಿದೆ, ರಾಜೀನಾಮೆಯಿಂದ ಹಿಂದೆ ಪುಸ್ತಕದ ಪ್ರಶ್ನೆ ಇಲ್ಲ. ಎಲ್ಲ ರಾಜೀನಾಮೆಗಳನ್ನು ನಾವು ಸಂಗ್ರಹಿಸಿಕೊಂಡಿದ್ದೇವೆ. ಅದರ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ನಾನೀಗ ಮುಖ್ಯಮಂತ್ರಿಗಳ ಹತ್ರ ಇದ್ದೇನೆ. ಮುಖ್ಯಮಂತ್ರಿಗಳು ಯಾವುದೆಲ್ಲ ಇದೆ ನಿಮ್ಮ ಇದು ಯಾವ ಕಡೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾದಂತಹ ಯಾವೆಲ್ಲ ಉಪಕ್ರಮಗಳು ಅದನ್ನು ಈ ಕ್ಷಣದಲ್ಲಿ ಪ್ರಾರಂಭ ಮಾಡ್ತಾರೆ. ನಿರೀಕ್ಷೆ ಇದ್ದೀರಿ, ಇವತ್ತು ರಾತ್ರಿ ಒಳಗಿನ ಬದಲಾವಣೆ ಪ್ರಾರಂಭ ಆಗ್ತದೆ. ಮುಖ್ಯಮಂತ್ರಿಗಳು ನೇರವಾಗಿ ನನ್ನ ಹೇಳಿದರು. ಯಾಕೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ರಾಜೀನಾಮೆಗೆ ಮುಂದಾಗ್ತಾ ಇರೋದು? ಅವರ ಬೇಡಿಕೆ ಏನು? ಅವರದ್ದು 2 ಬೇಡಿಕೆ ಇದೆ. ಗೃಹ ಸಚಿವ ಪರಮೇಶ್ವರ್ ಬದಲಾವಣೆಯಾಗಬೇಕು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಬದಲಾವಣೆ ಮಾಡಬೇಕು. 2 ಬದಲಾವಣೆಗೆ ಬೇಡಿಕೆ ಇಟ್ಟಿದ್ದಾರೆ ಕರಾವಳಿಯ ಮುಸ್ಲಿಂ ನಾಯಕರುಗಳು. ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಹಾಳಾಗೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಕಾರಣ ಅನ್ನೋದು ಕಾಂಗ್ರೆಸ್ ಮುಸ್ಲಿಂ ನಾಯಕರ ಆರೋಪ. ಗೃಹ ಸಚಿವ ಪರಮೇಶ್ವರ್ ಅವರು ಮುಸ್ಲಿಮರ ಮನವಿಯನ್ನ ಕೇಳ್ತಾ ಇಲ್ಲ, ಅವರಿಂದ ನ್ಯಾಯ ಸಿಗ್ತಾ ಇಲ್ಲ. ಈ ರಾಜ್ಯಕ್ಕೆ ಓರ್ವ ಖಡಕ್ ಗೃಹ ಸಚಿವರು ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಬದಲಾವಣೆಯಾಗಬೇಕು, ಅವರನ್ನು ಬದಲಾಯಿಸಿ. ದಿನೇಶ್ ಗುಂಡೂರಾವ್ ಅವರ ಕಾರ್ಯವೈಖರಿ ಸರಿಯಾಗಿಲ್ಲ ಅಂತ ಅಪಸ್ವರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒತ್ತಾಯವನ್ನು ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್. ಜಿಲ್ಲಾ SP ಬದಲಾವಣೆಯಾಗಬೇಕು, ಕಮಿಷನರ್ ಬದಲಾವಣೆಯಾಗಬೇಕು, ಬೇರೆ ಪೊಲೀಸ್ ಅಧಿಕಾರಿಗಳು ಬರಬೇಕು. ಹಾಗೆ ಬಂದರೆ ಜಿಲ್ಲೆಯ ಪರಿಸ್ಥಿತಿ ಬದಲಾವಣೆಯಾಗುತ್ತೆ ಅಂತ ಮುಸ್ಲಿಂ ನಾಯಕರು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಬೇಡಿಕೆ ಈಡೇರಿಸಬೇಕು ಅನ್ನೋದು ಅವರ ಹಕ್ಕೊತ್ತಾಯ. ಬಂಟ್ವಾಳದ ಯುವಕ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣದ ಬಳಿಕ ಈ ಭಾಗದಲ್ಲಿ ಮುಸ್ಲಿಂ ಸಮುದಾಯ ಬಹಳಷ್ಟು ಆಕ್ರೋಶಗೊಂಡಿದೆ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರ ಸರಣಿ ರಾಜೀನಾಮೆ ಪರ್ವ ಆರಂಭ ಆಗಿರುವಂಥದ್ದು. ಸರ್ಕಾರ ಅಂದರೆ ಗೃಹ ಇಲಾಖೆ ವೈಫಲ್ಯ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯದ ಕಾರಣಕ್ಕೆ ಅವರು ರಾಜೀನಾಮೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಮಾಜಿ ಮೇಯರ್ ಆಗಿದ್ದಂಥವರು, ರಾಜಕಾರಣದಲ್ಲಿ ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ಅಶ್ರಫ್ ಅವರು ಕೂಡ ಈಗ ಅವರ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅಶ್ರಫ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಲವು ವರ್ಷಗಳಿಂದ ನೀವು ಕಾಂಗ್ರೆಸ್ನಲ್ಲಿ ದುಡಿದವರು, ನಿಮ್ಮ ಈ ರಾಜೀನಾಮೆ ಮತ್ತು ಆಕ್ರೋಶಕ್ಕೆ ಕಾರಣ ಏನು? ಮತ್ತೆ ನಾವು ಈ ರೀತಿ ಇದ್ದರೆ ನಮಗೆ ನ್ಯಾಯ ಸಿಗುವಂಥ ಚಾನ್ಸಸ್ ಕೂಡ ಇಲ್ಲ ಅಂತ ಹೇಳಿಕೊಂಡು ನಾವು ಸಾಮೂಹಿಕವಾಗಿ ಏನೆಲ್ಲ ಪಕ್ಷದಲ್ಲಿ ಯಾರು ಉದ್ಯೋಗದಲ್ಲಿದ್ದಲ್ಲಿ ಯಾರೋ ಸ್ಥಾನಮಾನ ಇದ್ದರೆ ಅವರೆಲ್ಲ ಆ ಸ್ಥಾನಮಾನವನ್ನು ರಾಜೀನಾಮೆ ಕೊಟ್ಟು ನಾವು ನಿಟ್ರಾಗಿ ನಿಲ್ಲುವ. ಪಕ್ಷದ ಯಾವ ವೇದಿಕೆಯಲ್ಲೂ ಕೂಡ ಕಾಣಬಾರದು. ಪಕ್ಷದ ಕಾರ್ಯಕ್ರಮ ಕೂಡ ಯಾರು ಕೂಡ ಮುಸಲ್ಮಾನ ವ್ಯಕ್ತಿ ಆಗಲಿ, ಕಾರ್ಯಕರ್ತರಲ್ಲೇ ಲೀಡರ್ಸ್ ಆಗಲಿ ಕಾಣಬಾರದು ಅಂತ ನಿರ್ಧಾರ ಕೂಡ ನಾವು ಮಾಡಿದ್ದೇವೆ. ನಿಮ್ಮ ಆಕ್ರೋಶ ಇರುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧವಾ ಅಥವಾ DCM ವಿರುದ್ಧವಾ ಅಥವಾ ಉಸ್ತುವಾರಿ ಸಚಿವರು ಗೃಹ ಸಚಿವರ ವಿರುದ್ಧ ಆಕ್ರೋಶ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬರ್ತಾ ಇರುವಂಥದ್ದು? ಖಂಡಿತ. ಯಾಕೆಂದರೆ ನೋಡಿ, ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ಅವರು ಇರೋದು, ಅವರು ರಾಜ್ಯದ ಮುಖ್ಯಮಂತ್ರಿಯವರು. ನಾವು ಈ ಹತ್ಯೆ ಆಗುವಾಗ ನಾನು ಕೂಡ ಬೆಂಗಳೂರಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದೆ. ಯಾಕೆಂದರೆ ಅಶ್ರಫ್ ವಿಷಯದಲ್ಲಿ ಒಬ್ಬ ಪ್ರಮುಖ ಆರೋಪಿಯನ್ನು ಇಷ್ಟು ತನಕ ಬಂಧನ ಮಾಡಲಿಲ್ಲ. ಆ ರೀತಿಯಲ್ಲಿ ಮತ್ತು ಅವರಿಗೆ ಕುಟುಂಬಕ್ಕೆ ಕೂಡ ಇಷ್ಟು ತನಕ ಪರಿಹಾರ ಏನು ಕೊಡಲಿಲ್ಲ ಅಂತ ರೀತಿ ನಾವು ಮುಖ್ಯಮಂತ್ರಿ ಈ ವಿಷಯ ಮಾತಾಡಿದ್ದೇವೆ.
ಈ ಜಿಲ್ಲೆ ವಿಷಯದಲ್ಲಿ ಅವರ ಹತ್ರ ಮಾತಾಡಿ ಈ ರೀತಿ ಬೇಡದ ಹೇಳಿಕೆ ಕೊಡ್ತಾ ಇದ್ದಾರೆ, ಇದಕ್ಕೇನು ಪೊಲೀಸ್ ಇಲ್ಲ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಮಾತಾಡಿಕೊಂಡು ಅವರ ಹತ್ರ ಮಾತಾಡಿ ಹೊರಗೆ ಬರುವಾಗ ಈ ಸುದ್ದಿ ನಮಗೆ ಬಂದಿದೆ. ನಾವು ಹೇಳಿದರೆ ಜಿಲ್ಲಾ ಮಂತ್ರಿಯವರು ಮತ್ತು ನಮ್ಮ ಗೃಹ ಮಂತ್ರಿಯವರು ಯಾಕೆ ಇಷ್ಟು ಇದು ಮಾಡ್ತಾರೆ ಅಂತ ಹೇಳ್ಕೊಂಡು ಅಲ್ಲ, ಯಾಕೆ ಅದನ್ನೊಂದು ಕಡಿವಾಣ ಹಾಕಿ ಧೈರ್ಯದಿಂದ ಯಾರಾಗಲಿ, ಅದು ಯಾರು ತಪ್ಪು ಮಾಡಿದಾರೆ ಮುಸಲ್ಮಾನರು ಯಾರು ಆಗಲಿ ಅದಕ್ಕೆ ಕಡಿವಾಣ ಹಾಕಲೇಬೇಕು. ಹಾಗಿದ್ರೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಪದೇ ಪದೇ ಕೋಮು ಗಲಾಟೆ ಆಗ್ತಾ ಇತ್ತು. ಎಲ್ಲಿಯಾದರೂ ಒಂದು ಕಡೆ ಆದರೆ ಇನ್ನೂ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದ್ದು. ಅದು 2005-06 ಅದು ಲಾಸ್ಟ್ ಒಂದು ಕೋಮು ಗಲಾಟೆ ಇಲ್ಲಿ ಆಗಿದೆ. ಅದರ ನಂತರ ಇಲ್ಲಿ ಕೋಮು ಗಲಾಟೆ ಆಗ್ತಾ ಇಲ್ಲ. ಇದೀಗ ಅದರ ನಂತರ ಎಷ್ಟೋ ಮರ್ಡರ್ ಆಗಿರ್ಬೋದು, ಎಲ್ಲಿ ಕೂಡ ಅಲ್ಲೇ ಮುಗೀತದೆ. ಯಾಕೆಂದರೆ ಜನರಿಗೆ ಶಾಂತಿ ಬೇಕು, ಸಾಮಾನ್ಯ ಜನರಿಗೆ ಶಾಂತಿ ಬೇಕು. ಆಗಿರುವಾಗ ಇದನ್ನು ತಮಗೆ ಸರ್ಕಾರ ಬಂದ ಮೇಲೆ ಅದನ್ನು ಕಡಿವಾಣ ಹಾಕಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಮ್ಮ ಜಿಲ್ಲಾ ಮಂತ್ರಿ ಆಗಲಿ, ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ, ಮತ್ತು ಜಿಲ್ಲೆಯ ಮುಖಂಡರುಗಳಿಗೆ ಯಾಕೆ ಈ ರೀತಿ ನಮ್ಮ ಜಿಲ್ಲೆಯನ್ನು ಈ ರೀತಿ ಹಾಳು ಮಾಡ್ತಾಯಿದ್ರಿ? ಆಗಿರುವಾಗ ನೋಡೋ ಏನಾಗ್ತದೆ ಅಂತ ಹೇಳಿಕೊಂಡು ನಾವು ಎಲ್ಲರೂ ಕೂಡ ಸಾಮೂಹಿಕವಾಗಿ ಒಂದು ಪಕ್ಷದ ಒಂದು ಯಾವಾಗ ಮಂಗಳೂರಿನಲ್ಲಿ ಸರಣಿ ಹತ್ಯೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಲ್ಲಿ ಗೃಹ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿಫಲರಾಗಿದ್ದಾರೆ ಅನ್ನುವಂಥ ಆಕ್ರೋಶ ಕಾಂಗ್ರೆಸ್ನ ಒಳಗೆ ಬಂತು. ಪರಮೇಶ್ವರ್ ಅವರ ಮನೆಗೆ ಗೃಹ ಸಚಿವ ಗುಂಡೂರಾವ್ ಅವರು ಭೇಟಿ ಕೊಟ್ಟರು. ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವ, ಪರಮೇಶ್ವರ್ ಗೃಹ ಸಚಿವರು ಇಬ್ಬರ ವಿರುದ್ಧವೂ ಮಂಗಳೂರಿನ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇಬ್ಬರು ನಾಯಕರು ಭೇಟಿಯಾದರು. ಭೇಟಿಯಾದ ನಂತರ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ರು. ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮುಸ್ಲಿಮರು ಏನೇ ಮಾತನಾಡಿದ್ರು ಅವರನ್ನು ಟಾರ್ಗೆಟ್ ಮಾಡಿ ಅಮಾಯಕರನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಜನರನ್ನು ಕೊಲ್ಲುವ ಆಲೋಚನೆ ಇತ್ತು ಅಂತ ದಿನೇಶ್ ಗುಂಡೂರಾವ್ ಮಾತನಾಡ್ತಾ ಇದ್ದಾರೆ. ಇದು ಕೊಲೆಯಾಗುವುದಕ್ಕೆ ಮೊದಲೇ ದಿನೇಶ್ ಗುಂಡೂರಾವ್ ಅವರಿಗೆ ಈ ಮಾಹಿತಿ ಇತ್ತಾ ಅಥವಾ ಕೊಲೆ ನಡೆದ ನಂತರ ಈ ಮಾಹಿತಿ ಸಿಗ್ತಾ ಗೊತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಇವತ್ತು ನಿಜವಾಗ್ಲೂ ನಮಗೆಲ್ರಿಗೂ ಬಹಳ ಒಂದು ಬೇಸರ, ನೋವು ಮತ್ತು ಇದರಿಂದ ಭಾಳ ನೋವಾಗಿದೆ. ಅದರ ಬಗ್ಗೆ ನಾನು ನಿನ್ನೆ ತೀರ್ಥಹಳ್ಳಿಲಿದ್ದೆ. ಆಮೇಲೆ ಮುಖ್ಯಮಂತ್ರಿ ಜೊತೆನೂ ನಿನ್ನೆನೂ ಎಲ್ಲ ಚರ್ಚೆ ಮಾಡೋದು. ಇವತ್ತು ಕೂಡ ಎಲ್ಲ ಒಂದು ಡಿಸ್ಕಷನ್ ಹೋಮ್ ಮಿನಿಸ್ಟರ್ ಜೊತೆ ಮಾಡಿ ಮುಂದೆ ಯಾವ ಥರ ಕ್ರಮ ತಗೊಳ್ಬೇಕು ಅಂತಲೂ ಕೂಡ ನೋಡಬೇಕಾಗಿದೆ. ಯಾಕೆಂದರೆ ಇದು ಭಾಳ ಅತ್ಯಂತ ಒಂದು ಉಗ್ರವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂಥದ್ದು ಇದು ಬಹಳ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇದು ಒಂದು ರೀತಿ ಭಯವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕಾನೂನಿಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಮನಸ್ಥಿತಿಗೆ ಹೋಗ್ತಕ್ಕಂಥ ಇದೆಲ್ಲ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯ ಅಲ್ಲಿ ಒಂದೇನಂತ ಹೇಳಿದ್ರೆ ಒಬ್ಬರು ತೀರೋದ್ರು. ಬಹುಶಃ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನು ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದ್ದು. ಸೊ ಈ ಥರ ಎಲ್ಲ ಬೆಳವಣಿಗೆಗಳಿದೆ. ಅದಕ್ಕೆ ಮುಖ್ಯಮಂತ್ರಿ ಜೊತೆನೂ ಕೂಡ ಇವತ್ತು ಚರ್ಚೆ ಮಾಡಲಿದ್ದೇವೆ. ಇವತ್ತು ಮಧ್ಯಾಹ್ನದ ಮೇಲೆ ಚರ್ಚೆ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು, ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಲೇ ಹೇಳಬೇಕು. ಯಾಕಂದರೆ ಕರಾವಳಿ ಜಿಲ್ಲೆಗಳ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಹರಿಪ್ರಸಾದ್ಗೆ ನೀಡಲಾಗಿದೆ. ಇಂಥದ್ದೊಂದು ನಿರ್ಧಾರವನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿದೆ. ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರ ಭೇಟಿಯಾಯಿತು ಇವತ್ತು. ಆ ಭೇಟಿ ಸಂದರ್ಭದಲ್ಲಿ ಕರಾವಳಿಯಲ್ಲಿ ನಡೀತಿರುವಂತಹ ಸರಣಿ ಹತ್ಯೆಗಳ ಬಗ್ಗೆ ಹರಿಪ್ರಸಾದ್ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿದ್ರು. ಚರ್ಚೆ ನಂತರ ಹರಿಪ್ರಸಾದ್ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕಳಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಾಂಗ್ರೆಸ್ನ ವಿರುದ್ಧವೇ ಕರಾವಳಿಯ ಮುಸ್ಲಿಂ ನಾಯಕರು ತಿರುಗಿಬಿದ್ದಿದ್ದಾರೆ. ಕರಾವಳಿಯ ಮುಸ್ಲಿಂ ನಾಯಕರ ವಿಶ್ವಾಸ ಗಳಿಸೋದಕ್ಕೆ ಸಿದ್ದರಾಮಯ್ಯನವರು ಹರಿಪ್ರಸಾದ್ ಅವರ ಮೂಲಕ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ನಿಯೋಗದಲ್ಲಿ ಹರಿಪ್ರಸಾದ್ ಅವರು ಇರೋದಿಲ್ವಂತೆ, ದಿನೇಶ್ ಗುಂಡೂರಾವ್ ಅವರು ಇರ್ತಾರೆ. ಆನಂತರ ಹರಿಪ್ರಸಾದ್ ಅವರು ಜಾಯಿನ್ ಆಗ್ತಾರೆ ಅಂತ. ಇಡೀ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಬೇಕು. ಕರಾವಳಿಯಲ್ಲಿ ಅಂದರೆ ಮಂಗಳೂರಿನಲ್ಲಿ ಶಾಂತಿ ಸಭೆಗಳನ್ನು ಮಾಡಬೇಕು ಅನ್ನುವ ಜವಾಬ್ದಾರಿಯನ್ನು ಹರಿಪ್ರಸಾದ್ ಅವರಿಗೆ ಕೊಡಲಾಗಿದೆ. ಮುಸ್ಲಿಂ ನಾಯಕರುಗಳ ಜೊತೆಗೂ ಸಭೆ ಆಗಬೇಕು, ಜೊತೆಗೆ ಹಿಂದೂ ನಾಯಕರುಗಳ ಜೊತೆಯೂ ಸಭೆ ಆಗಬೇಕು.
ಕರಾವಳಿಯಲ್ಲಿ ಕೋಮು ಸಂಘರ್ಷವನ್ನು ತಿಳಿಗೊಳಿಸುವುದಕ್ಕೆ ಹರಿಪ್ರಸಾದ್ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.